చూసిందే నాకు ಗೂಸ್ ಬೊಮ್ಮ ನಿಜವಾಗ್ಲೂ ನೋಡು ನನ್ಗೆ ಜುಮ್ ಅಂತೈತೆ ಮೈಯೆಲ್ಲ ನೋಡೋದಕ್ಕೆ. ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಸಡನ್ ಆಗಿ ಹಿಂದೆ ಮೇರಿದು ಶ್ಯಾಡೋ ಬಂತಂತೆ. ஐயோ மாதா தெரியுறாங்கன்னு சொல்லி அவன் சைக்கிள்ல விட விட நாடி போய் தண்ணி கலங்கி எவ்வளோ தினப்பா ಜೇನುತುಪ್ಪ ಬಂದಿತ್ತು ಕಣ್ಣಿಂದ. ನಾವು ವೆಲಂಗಣಿಯಿಂದ ಬಿಟ್ಟಾಗ 93 ಕಿಲೋಮೀಟರ್ಗೇನೋ ಇದು ಬಂತು. ಚೆನ್ನಾಗಿದೆ, ಯಾವುದೋ ಹಳೆ ಟೆಂಪಲ್ ಥರ ಐತೆ. ಇನ್ನೂ ಐತಿ ನೋಡಿ, ಒಳಗಡೆಯಿಂದ ಒಳಗಡೆ ಐತೆ. ದೊಡ್ಡದಾಗೈತೆ, ಸುತ್ತಮುತ್ತನು ದೊಡ್ಡ ಕೋಟೆ. ಮೊಸರನ್ನ ಕೂಡ ಸಿಗುತ್ತೆ ಇಲ್ಲೇನದು. ನೋಡ್ಕೊಂಡು ತಿನ್ಬೇಕು ಅಂದ್ರೆ 55 ರೂಪಾಯಿ ಕೊಟ್ಬಿಟ್ಟು ಮೊಸರನ್ನ ಪುಳಿಯೋಗರೆ ತಿಂದ್ಬಿಟ್ಟು ಮನೆಗೆ ಹೋಗ್ಬೇಕು. ರೈಟ್ ಹೋಗ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮ ಬೆಳವಣಿಗೆ ಟ್ರಿಪ್ಪು ಮುಗೀತು. ಒನ್ ಡೇ ಸಾಕಾಗೋಯ್ತು, ಎಲ್ಲ ತೀರ್ಸ್ಕೊಂಬಂದ್ರಿ. ಹೋಗೋದಾರಿ ನಾವು ಇಲ್ಲೊಂದು ಟೆಂಪಲ್ ನೋಡಿದ್ರಿ. ಯಾವ್ದು ಬೃಹದೇಶ್ವರ ಟೆಂಪಲ್ ಅಂತೆ. ಇನ್ನು ಈ ಕಡೆ ಅರ್ಧನೇ ಕಾಣಿಸ್ತದೆ, ತೋರ್ಸ್ ಕ್ಲೀನ್ ಆಗಿ. ಅಲ್ಲಿ ಫುಲ್ ಆಗಿ ತೋರ್ಸೋಣ. ಸೊ ಅಲ್ಲಿ ಬಂದಿದ್ದೀರಿ, ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಗಾಡಿ ಪಾರ್ಕ್ ಮಾಡ್ಬಿಟ್ಟು ನೋಡು. ಇವತ್ತು ಜೂಮ್ ಮಾಡು ಒಳಕ್ಕೆ ಹೋಗಿ ಅಲ್ಲಿ ಹೋಗಿ ನೋಡೋಣ. ಜೂಮ್ ಮಾಡು. ಚೆನ್ನಾಗೈತೆ ಟೆಂಪಲ್, ಚೆನ್ನಾಗೈತೆ. ಲೋಕಲ್ ವಿಡಿಯೋ ಅಲ್ಲ ಒಂದಾ ಮತ್ತೆ ಗೈಸ್, ತಮಿಳಲ್ಲಿ ಏನೇನೋ ಬರ್ದವ್ರು. ಇದು ಏನ್ ಮನೆ ಇದೆ ತಮಿಳ? ಹೇಳ್ತೀನಿ ಗೈಸ್, ನಾವು ವೆಲಂಗಣಿಯಿಂದ ಬಿಟ್ಟಾಗ 93 ಕಿಲೋಮೀಟರ್ಗೇನೋ ಇದು ಬಂತು. ಚೆನ್ನಾಗಿದೆ, ಯಾವುದೋ ಹಳೆ ಟೆಂಪಲ್ ಥರ ಐತೆ. ಯಾವಾಗ್ಲೂ ಪುಂಡಿಗೆ ಹೋಗ್ತಾ ಇದ್ರೆ ಅಂತ ನಾವು ಯಾವಾಗ ಪುಂಡಿಗೆ ಹೋಗ್ತಾ ಇದ್ರಿ. ಸೊ ಈ ಸತಿ ಸಾಕು, ಹಿಂಗೂ ಮನೆಗೆ ಹೋಗೋತಾನೆ ದಾರಿಯಲ್ಲಿ ಏನಾದ್ರು ಕಾಣಿಸ್ತಾ ನೋಡೋಣ ಅಂತ ಇದು ನೋಡಿದ್ರಿ. ಇದು ಇಷ್ಟು ದೊಡ್ಡದಾಗೈತಿ ನೋಡು. ದೂರದಿಂದ ನೋಡೋಕೆ ಇಷ್ಟೆಷ್ಟು ಕಾಣಿಸ್ತೈತೆ. ಹತ್ರ ಹೋಗ್ತಾ ಇದ್ದಂಗೆ ಇಷ್ಟು ದೊಡ್ಡದಾಗಿ ಕಾಣಿಸ್ತೈತೆ. ಯಾವುದೋ ಕೋಟೆ ಇದ್ದಂಗೆ ಐತೆ. ಇದು ಏನೋ ಇರುತ್ತೆ ನೋಡು ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೂ ಐತಿ ನೋಡಿ, ಒಳಗಡೆಯಿಂದ ಒಳಗಡೆ ಐತೆ. ಎಷ್ಟು ದೊಡ್ಡದಾಗೈತೆ. ಸ್ಟಿಕ್ ಎತ್ಕೊಂಡ್ ಬಂದ್ಬಿಡಕಾಯ್ತು. ಹಾ ಬೇಕು, ಆಗಲ್ಲ. ನಾನು ಅದು ಹಾಕೋಣಕ್ಕಾಗಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ. ಮೇಲೆ ತೋರಿಸ್ತು. ಗೈಸ್, ನಿಮ್ಗೆ ಚಿಕ್ಕದಾಗಿ ಕಾಣಿಸ್ತೈತೆ ನನಗೆ ಗೊತ್ತಿಲ್ಲ. ಹೌದು, ಫೋನಲ್ಲಿ ಚಿಕ್ಕದಾಗಿ ಕಾಣಿಸ್ತೈತೆ. ಕಣ್ಣಾರೆ ನೋಡ್ಬೇಕು ಎಷ್ಟು ದೊಡ್ಡದಾಗಿದೆ. ತೆಗಿ ನೀನು, ಫೋಟೋಗಳು ತೆಗಿ ನೀನು. ಚೆನ್ನಾಗೈತ. ಬರೀ ಚಪ್ಪಲ್ ಬಿಟ್ಟು ಹೋಗ್ಬೇಕು, ಬರೀ ಕಾಲಲ್ಲಿ. ಎಲ್ಲಾದ್ರು ಇವರು ಹೋಗಿರ್ತಾರೆ. ಸೊ ಇಲ್ಲಿ ಚೆಕಿಂಗ್ ಇರುತ್ತೆ. ಚೆಕಿಂಗ್ ಆದ್ಮೇಲೆ ನೋಡೋದು ನಿಮ್ಗೆ ಚಿಕ್ಕದಾಗಿ ಕಾಣ್ತೈತೆ. ಇದು ನೋಡಿ, ತುಂಬಾ ದೊಡ್ಡದು ಪ್ಲೇಸ್. ತುಂಬಾನೇ ಚೆನ್ನಾಗಿದೆ ಒಳಗೆ ಪ್ಲೇಸ್. ತುಂಬಾ ಜನ ಇರ್ತಾರೆ. ನೀವೆಲ್ಲ ನನಗೆ ಬಂದು ಬೇಕಾದ್ರೆ ಈ ಪ್ಲೇಸಿಗೆ ಬರ್ಬೋದು. ನೋಡಿ ಬೋರ್ಡ್ ಗುಂಡೆ. ನಂದಿ ಡಬ್ಬಾ ಎಲ್ಲಿಗೆ ಎಂತ ಹುಡ್ಕೊಂಡು ನೀರೇ. ಸುತ್ತಮುತ್ತನು ದೊಡ್ಡ ಕೋಟೆ ಹಿಂಗಿದೆ.
ಯಪ್ಪ ಅಡಿ ಕಲ್ಲುಗಳು ಏನ್ ಬಿಸಿ ಐತೆ, ಚೆನ್ನಾಗಿ ಹುಡ್ಕೊಂಡು ಸುಡ್ತೈತೆ. ಚೆನ್ನಾಗಿದೆ. ಒಳಗೂ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ, ಬಟ್ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ. ತುಂಬಾನೇ ಚೆನ್ನಾಗಿದೆ. ಒಳಗಡೆ ಎಲ್ಲ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ಗೈಸ್, ಅದಕ್ಕೆ ಒಳಗಡೆ ತಗೊಂಡೋಗಿಲ್ಲ. ಆದ್ರೂ ನಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ ಒಂದು ಕ್ಲಿಪ್ ಎತ್ಕೊಂಡಿದೀನಿ, ನೋಡಿ ಒಳಗಡೆ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ. ನೀವು ಬಂದು ಇಲ್ಲೇ ಫೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ಟ್ರೈಟಾಗಿ ಕ್ಯಾಮ್ರಾ ತಿರುಗಿಸಿ. ಇಲ್ಲೇ ನಿಮ್ಗೆ ಎಲ್ಲ ತಿನ್ನೋಕೆ ಪುಳಿಯೋಗರೆ ಟೇಸ್ಟ್ ಚೆನ್ನಾಗಿದ್ರೆ ಅದು ಮಸಾಲೆ ತಗೊಂಡ್ರ ನೀವು ಇಸ್ಕೊಂಡು ತಿನ್ಬೋದು. ಎಲ್ಲ 50 ಅಷ್ಟು ಇದು ಟೇಸ್ಟ್ ಮಾಡು. ಅಯ್ಯಂಗಾರೇ ಬಾగుంటుంది. ಇದು ಅಯ್ಯಂಗಾರ. ನಿಮಗೆ ಪುಳಿಯೋಗರೆ ಮಸಾಲೆ ಬೇಕಂತಂದ್ರೆ ಅಲ್ಲಿ TDP ಹೋಗು, ಮಲ್ಲೇಶ್ವರಂ. ಸ್ಪೂನ್ ಇದೆ ಕೇಳೋರ ಹತ್ರ. ಸ್ಪೂನ್ ಬೇರೆ ಕೊಡ್ತಾರೆ. ಅಂಗಡಿ ಅಂದ್ರೆ ಇರ್ತಾರಲ್ಲ, ಎಲ್ಲಿ ಕುತ್ಕೊಳ್ಳೋಕ್ಕಾಗುತ್ತೆ ನೋಡಿ. ನೋಡೋಣ. ಕೈನ ಹಂಗೆ ಬಟ್ಟೆಗೆ ಒರೆಸ್ಕೊಬಿಟ್ರಿ ಎಲ್ಲ. ಹೌದಾ? ಹುಳಿ ಐತೆ. ಡ್ರಿಂಕಿಂಗ್ ವಾಟರ್ మా కార్లో డ్రింక్ చేస్తా. ಅಯ್ಯೋ ಬಾಟ್ಲು ಇವಾಗ ಬಿಸಿ ಆಗುತ್ತೆ. ಪರವಾಗಿಲ್ಲ ಬಾ. ಪುಳಿಯೋಗರೆ ಚೆನ್ನಾಗೈತೆ, ಅರೆ ಹುಳಿ ಜಾಸ್ತಿ. ನೀನ್ ಹೆಂಗ್ ತಿಂತ ಇದ್ಯಾ? ಹುಳಿ ಆಗಲ್ಲ, ಅದಕ್ಕೆ ಸುಮ್ಮನೆ ಆಗಿದ್ದಿಲ್ಲ ನೀನು. ಇಡ್ಬೇಕಲ್ಲ. ಆಯ್ತು ಗೈಸ್, ಪುಳಿಯೋಗರೆ ನೋಡಿ 50 ರೂಪಾಯಿ ಡಬ್ಬ ತಗೊಂಡ್ರೆ ಎಲ್ಲ ತಿಂದು ಇಷ್ಟ ಐತೆ. 50 ರೂಪಾಯಿ, 50 ರೂಪಾಯಿ. ಮತ್ತೆ ಮೊಸರನ್ನ ಕೂಡ ಸಿಗುತ್ತೆ ಇಲ್ಲಿ. ಏನಾದ್ರು ನೋಡ್ಕೊಂಡು ತಿನ್ಬೇಕು ಅಂದ್ರೆ 55 ರೂಪಾಯಿ ಕೊಟ್ಬಿಟ್ಟು ಮೊಸರನ್ನ ಪುಳಿಯೋಗರೆ ತಿಂದ್ಬಿಟ್ಟು ಮನೆಗೆ ಹೋಗ್ರಿ. ಬೈಟ್ ಹೇಳ್ರಿ. ಆದ್ರೆ ಕುತ್ಕೊಳಕ್ ಆಗ್ತಿಲ್ಲ, ಫ್ಯಾನ್ ಇಲ್ಲ, ಏನಿಲ್ಲ, ಶೆಕೆ. ಅಪ್ಪ ಈ ಲೈಟ್ ಹಾಕಿದಲ್ಲ ಅಂದ್ರೆ ರಾತ್ರಿ ಹೊತ್ತು ಕೂಡ ಇರ್ತಲ್ಲ ಅಂತ ಅರ್ಥ. ಆದ್ರೆ ಎಷ್ಟೊತ್ತವ್ರಿಗೆ ಅಂತ ಗೊತ್ತಿಲ್ಲ. ಅದು ಹಿಸ್ಟ್ರಿ ಓದ್ದ ಏನಂತ. ಹಿಸ್ಟ್ರಿ ಮನೆಗೆ ಹೋದ್ಮೇಲೆ ಓದ್ಬಿಟ್ಟು ಹೇಳ್ತೀನಿ. ಹಿಸ್ಟ್ರಿ ಗೈಸ್, ಇದು ಆಂಟೋನಿಯರ್ ಚರ್ಚು. ಇಲ್ಲಿ ಬಂದ್ಬಿಟ್ಟು ಆಂಟೋನಿಯರ್ ಸ್ಟ್ಯಾಚು, ಇದರಲ್ಲಿ ಮೇರಿಸ್ದು ಶ್ಯಾಡೋ ಇದೆ ಅಂತ ಬಂತು. ಇದು ತಿರ್ಚಿಯಲ್ಲಿರೋದು. ಸೊ ನಾವು ಅದಕ್ಕೆ ಈ ತಿರ್ಚಿಯಲ್ಲಿ ನೋಡಕ್ ಬಂದಿದ್ದೀರಿ. ಬನ್ನಿ ಒಳಗೋಗಿ ನೋಡೋಣ. ನಿನ್ ಕೈಯಲ್ಲಿ ಈಗ ತೆಗಿಬೇಕು ಅಂತ ಇದೆ, ಅದಕ್ಕೆ ನಾನು ತೆಗಿತೀನಿ. ಚಪ್ಪಲಿ. ಗೈಸ್, ಇದರಲ್ಲಿ ಯಾಕೆ ಲೈಟ್ ಹಾಕಿದ್ರೆ ಮಾತ್ರ ಕಾಣಿಸ್ತೈತೆ? ಯಾಕೆ ಗೈಸ್? ಇದು ನೋಡಿ, ಆಂಟೋನಿಯೋ ಸ್ಟ್ಯಾಚು ಹಿಂದೆ ಮೇರಿದು ಶ್ಯಾಡೋ ಇದೆ ಅಂತ. ಇದು ತುಂಬಾ ಫೇಮಸ್ ಆಗಿತ್ತು. ಸೊ ನೀವು ಇದೇ ನೋಡ್ತಾ, ಇದು ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಸಡನ್ ಆಗಿ ಹಿಂದೆ ಮೇರಿದು ಶ್ಯಾಡೋ ಬಂತಂತೆ. ನಿಮಗೆ ನೀಟಾಗಿ ಕಾಣ್ತಿದೆ ಅನ್ಕೋತೀನಿ. ಸೊ ಅದಕ್ಕೆ ನಾವು ವೆಲಂಗಣಿಯಿಂದ ಹಿಂಗೆ ಬರ್ತಾ ತಿರ್ಚಿಗೆ ಹೋಗೋ ಪ್ಲ್ಯಾನಲ್ಲಿ ಇದು ಮಾಡಿದ್ದು. ನೀವು ಅನ್ಕೋಬೋದು ಶ್ಯಾಡೋ ಇದು ನಿಮಗೆ ಕಿರೀಟ ಎಲ್ಲ ಸೇಮ್ ಅನ್ಸ್ಬೋದು, ಬಟ್ ಹಿಂದೆ ಶ್ಯಾಡೋ ನೋಡಿದ್ರೆ ಗೊತ್ತಾಗುತ್ತೆ ಅದು ಕಿರೀಟ ಬೇರೆ ಇದೆ. ಸೊ ಕರೆಕ್ಟಾಗಿ ಅದು ಗೊತ್ತಾಗ್ತಾ ಇತ್ತು ತಾನೆ ಮದರ್ ಮೇರಿ ಇದೆ ಸ್ಟ್ಯಾಚು ಅಂತ? ಇಲ್ಲ ನಿಮ್ಗೆ ಅನಿಸ್ತಾಯ್ತಾ ಅದು? ಸ್ಟ್ಯಾಚು ಹಿಂದ್ಗಡೆ ರೌಂಡ್ ಇದೆ, ಕ್ರೌನ್ ಇಲ್ಲ. ಆದ್ರೆ ಮೇಲೆ ಕ್ರೌನ್ ಬಂದಿದೆ. ಮತ್ತೆ ಇದು ಶಿಲ್ಬೆ ಸ್ಟ್ರೈಟ್ ಆಗಿ ಇಟ್ಕೊಂಡಿದ್ದೆ. ಆದ್ರೆ ಅಂತ ಇದು ಮರಿಯಮ್ಮ ಸ್ಟ್ಯಾಚು ಕೈಯಲ್ಲಿ ಹೂವು ಇಟ್ಕೊಂಡಿರ್ತಾರ, ಹಿಂಗೈತೆ ಕ್ರಾಸ್ ಆಗಿ.
ಒಂದ್ ಕಡೆ ಅನ್ಸುತ್ತೆ ನಿನ್ಗೆ ಅದ್ರದ್ದು ಶಾಡೋ ಇರ್ಬೋದು ಅನ್ನೋ ತರ. ಇಲ್ಲ ಇಲ್ಲ ಅಲ್ಲ, ಇವಾಗ ಅನಿಸ್ತಾ ಇತ್ತಲ್ಲ. ಹಾ ಹೌದು, ಅಲ್ಲಿ ತೋರ್ಸು ಹಂಗೆ ಲೈಟ್ ಹಾಕಿ ಅಲ್ಲಿ ತೋರ್ಸು. ಸೊ ಇಲ್ಲಿ ಇದೆಯಲ್ಲ, ಇದಕ್ಕೆ ಯಾ ಆ ಎಮ್ಮಕ್ಕೆ 50 ರೂಪೀಸ್ ಇಚ್ಚಿರಂಡ. ಸೊ ಇಲ್ಲಿ ಹೇಗಿದೆ ಹಾಗೆ ಸೇಮು ಇಲ್ಲಿದೆ ನೋಡಿ, ಅದ್ರ ಥರನೇ. ಇಲ್ಲಿ ಇವಾಗ ನೋಡು, ಲೈಟ್ ಹಾಕಿದ್ರು ನೋಡಿ, ಚೆನ್ನಾಗಿತ್ತು. ఏమి దీందే అనుకుంటాండవు నువ్వు? నీకేమనిపిస్తుంది మనే? நல்லா అనిపిస్తుంది నీకు? నేను చూసిందే నాకు గూస్ బంప్స్. ನಿಜವಾಗ್ಲೂ ನೋಡು, ನನಗೆ ಜುಮ್ ಅಂತೈತೆ ಮೈಯೆಲ್ಲ ನೋಡೋದಕ್ಕೆ. ನಾನು ಏನಾದ್ರು ಫೇಕ್ ಆ ಆಂಟಿನ ಕೇಳು, ಯಾಕೆ ಲೈಟ್ ಹಾಕಿದ್ರೆ ಮಾತ್ರ ಕಾಣಿಸುತ್ತೆ ಅಂತ. ನಾವು ಲೈಟ್ ಹಾಕಿದಾಗ ನೋಡಿ ಇಲ್ಲೆಲ್ಲ ರೋಮನೆ ಎದ್ಬಿಡ್ತು. ಅವನು ಅದು ಅದ್ರ ತರ ಇಲ್ವೇ ಇಲ್ಲ ಅಲ್ಲಿ ಅಲ್ಲ. ಇನ್ನೊಂದು ನೋಡಿ, ಮಗು ಕೈಯಲ್ಲಿ ಮಗು ಕೈ ಇರ್ತದೆ. ಇಲ್ಲಿ ತಾಯಿ ಕೈಯಲ್ಲಿ ಏನಾಗುತ್ತೆ, ಈ ಕಡೆ ಮಗು ಕೈಯಲ್ಲಿ ಇರುತ್ತೆ. எவ்வளோ மாசமா இந்த சர்ச்சுக்கு இது? எவ்வளோ வருஷம்? அப்போ வந்து அந்த இல்லையம்மா, ஒரு மாசமா கண்டது. அது செவ்வாய்க்கிழமை ப்ரேயர் பண்ணிட்டு இருந்தாங்க எல்லாரும் உட்காந்து கோயிலில். அப்போ வெளியில் 4 பேர் உட்காந்தாங்க. பிரபுன்னு நம்ம பையன்தான், அவர் தகுதி நடத்துகிறோம். சொன்னாங்க, பிரபு அங்கே பாரு, அங்கன்னு பின்னாடி எதுவும் தெரியுதான்னு கேட்டாங்க. அவன் சொன்ன ஒன்றும் தெரியலைங்களே. ப்ரேயர் முடிச்சுட்டு போய் வெளியே உட்காந்தாங்க. தெரியலைங்களே, நல்லா ஊற்று பாருங்க, என்ன தெரியுது. அப்புறம் பார்த்துட்டோம், ஐயோ மாதா தெரியுறாங்கன்னு சொல்லி அவனுக்கு சைக்கிளில் விட நாடி போய் கண்ணு கலங்கி எவ்வளோ ஜனம் பாரு. நாங்களும் பெங்களூர்லேருந்து பார்த்துட்டு பெங்களூர் பார்க்கலாம். அது மெட்ராஸு, மதுரை, ஈரோடு, புதுக்கோட்டை எவ்வளோ ஜனங்க. ஐயோ என்ன பேர் இது சொல்கிறத எடுக்கிறியா? கேட்கல ಪರವಾಗಿಲ್ಲ. ಗೈಸ್ ಒಂದೊಂದ್ಸರಿ ಅನ್ಸುತ್ತೆ ಅದು ಏನಾದರೂ ಇದ್ದಾಗಿ ಆ ಶ್ಯಾಡೋನೇ ಬಂದಿರ್ಬೋದಾ ಅಂತ. ಬಟ್ ನಾವು ಇಲ್ಲಿ ಬಂದಾಗ ಸುಮ್ಮನೆ ಹಂಗೆ ಆಚೆನೇ ನಿಂತಿದ್ರಿ. ಅವಾಗ ಬೇಜಾರಾಯ್ತು, ಸಫಾಗೆ ತಾನೇ ಪ್ರೇಯರ್ ಮಾಡ್ಕೊಂಡ್ರೆ ಇಲ್ಲಿವರೆಗೂ ಬಂದ್ಬಿಟ್ಟು ಹಂಗೆ ಕಳಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ಒಂದು ಎಪ್ಪ ಬಂದ್ಬಿಟ್ಟು, ಇದು ನಿಮಗೆ ಹೋಗ್ಬೇಕಾ ಚರ್ಚ್ ಒಳಗೆ, ಇಡೀ ಬೀಗ ತೆಗಿಸ್ತೀನಿ ಅಂತ ಹೇಳಿದ್ರು. ಇದು ಲಾಕ್ ಆಗಿತ್ತು ಆ್ಯಕ್ಚುಲಿ. ಇದು ಲಾಕ್ ಆಗಿತ್ತು ಆ್ಯಕ್ಚುಲಿ, ಬಟ್ ಓಪನ್ ಮಾಡಿದ್ರು. ನಂಗೆ ಅಲ್ಲೇ ಖುಷಿ ಆಗೋಯ್ತು, ಏನೋ ಇದೆ ಅಂತ ಅನ್ನಿಸ್ಬಿಡ್ತು, ಗೂಸ್ ಬಂಪ್ಸೇ ಬಂದ್ಬಿಡ್ತು. ನೀವು ಬೇಕಾದರೆ ಒಂದ್ಸರಿ ಇದು ಮಾಡಿ, ಗೊತ್ತಿಲ್ಲ ಇದು ಲೈಟ್ಸ್ ಎಫೆಕ್ಟಿಂದ ಆಗೈತಾ ಏನಿಂದ ಎಫೆಕ್ಟ್ ಆಗಿತ್ತು, ಬಟ್ ಅದು ನೋಡಿದ ತಕ್ಷಣ ಗೂಸ್ ಬಂಪ್ಸ್ ಬಂತು. ನಿಂಗೆ ಏನು ಅನ್ನಿಸ್ತೈತೆ ಇವಾಗ? ಅವ್ರು ಏನು ಹೇಳಿದ್ರು? ಲೈಟಿಂದ ಆಗಿರ್ಬೋದು ಅನ್ಪಿಸ್ತಾ ನನಗೆ. ಲೈಟಿಂದ ಆಗಿರ್ಬೋದು ಅನಿಸ್ತೈತೆ. ಲೈಟಿಂದ ಆಗಿರ್ಬೋದು ಅಂತ ಅನಿಸ್ತು, ಆದರೆ ಸ್ವಲ್ಪ ನೋಡಿದ್ರೆ ರಿಫ್ಲೆಕ್ಷನ್ ಸ್ವಲ್ಪ ಡಿಫ್ರೆಂಟಾಗಿ ಐತೆ. ಯಾಕಂದ್ರೆ ನೆನ್ನೆ ಮೊನ್ನೆ ಹಾಕಿ ಸೆಟ್ ಮಾಡಿದ್ರೆ ಓಕೆ ಹಂಗೆ ಹೇಳ್ಬೋದು. ಆದರೆ ತುಂಬ ವರ್ಷದಿಂದ ಇರೋ ಸೇಮ್ ಲೈಟಿಂಗು, ಅವಾಗಿರೋ ಥರ ಶ್ಯಾಡೋ ಇವಾಗಿಲ್ಲ, ಬೇರೆ ಥರ ಇದೆ ಅಂದರೆ ಚೇಂಜಸ್ ಆಗಿದೆ ಸಡನ್ನಾಗಿ. ಅಲ್ಲಿ ನಾರ್ಮಲ್ ಆಗಿ ಶ್ಯಾಡೋ ಕಾಣ್ತೈತೆ ನೋಡು, ಅದು ಫ್ರೆನ್ಸಿ ಈ ಕಡೆ ಬಾ. ಇಲ್ಲಿ ಅದು ನಾರ್ಮಲ್ದು ಇವಾಗ ಶ್ಯಾಡೋ ಕಾಣಿಸ್ತೈತಲ್ಲ, ಅದು ಬೇರೆ ಥರ ಐತೆ ತಾನೇ? ಇದು ಬೇರೆ
ಬೇರೆ ಕಡೆಯಿಂದ ಅಲ್ಲ, ಆ ಕೊಂಬೆಯಿಂದನೇ ರಿಸೆಪ್ಷನ್ ಬರ್ತಾರೆ. ಸರಿ ಪ್ರೇಯರ್ ಮಾಡ್ಕೊಂಡು ಹೋಗೋಣ ಬಾ. ಅಪ್ಪ ಆ ಆಂಟಿ ಹೋಗಿ ಮಲಗಬೇಕಂತ. ನೀವು ಬಂದ್ರೂ ಅಲ್ಲಿ ಇರ್ತಾರೆ ಚರ್ಚ್ ಅವ್ರದ್ದು. ಕೀ ಕೇಳಿದ್ರೆ ಕೊಡ್ತಾರೆ, ಕೀ ತಗೊಂಡು ತೆಗೆದು ಬರ್ಬೋದು ಅವಳಿಗೆ. ಏನಿದು? ಫೋಟೋ ಆಫ್ ಡಿಫ್ರೆಂಟ್ ಪೊಸಿಷನ್ಸ್, ಡಿಫ್ರೆಂಟ್. ಹಾ, ನೀನು ಆವ್ಲಳ್ಳಿ ನೋಡಿದ್ಯಾ ಮೇರಿ ಇದರಿಂದ ಜೇನುತುಪ್ಪ ಬಂದಿದ್ದು? ನಾನು ನೋಡ್ದೆ. చూసి నువ్వేమే ఆవులళ్ళిలా తట్టు నిండి పోతానే ఉండే షెల్పోయి. ಆవుಲಳ್ಳಿಲಿ ಜೇನುತುಪ್ಪ ಬಂದಿತ್ತು ಕಣ್ಣಿಂದ. ಚರ್ಚ್ ನೋಡಿದ ತಕ್ಷಣ ಫಸ್ಟ್ ಕನ್ಫ್ಯೂಸ್ ಆಗಬೇಡಿ, ಯಾಕಂದ್ರೆ ಫಸ್ಟ್ ಎಂಟ್ರೆನ್ಸ್ ಚರ್ಚ್ ಈ ತರ ಇರುತ್ತೆ, ಇದು ಈ ಕಡೆ ಇರೋದು.